ಮತ್ತಾಯ 12:20 ವಾಕ್ಯದಲ್ಲಿ ನೀವು ನೋಡ್ರಿ, ಮತ್ತೆ ಹೇಳ್ತಾನೆ, ಆರಿ ಹೋಗುತ್ತಿರುವ ದೀಪವನ್ನು ನಂದಿಸದೆಯು. ಆರಿ ಹೋಗುತ್ತಿರುವ ದೀಪವನ್ನು ದೇವರೇನು ಮಾಡಲ್ವಂತೆ? ನಂದಿಸಲ್ಲ. ಇವತ್ತು ನಾವು ಹಾರು ಹೋಗ್ತಾ ಇರುವಂಥ ದೀಪ ನನಗೀಗಲೂ ನೆನಪಿದೆ. ನಮ್ಮ ಮನೇಲಿ ನಾವು ಶೀಟ್ ಮನೇಲಿ ಇದ್ದಾಗ ಒಂದು ಗ್ಲಾಸ್ ಇರುವಂತಹ ಒಂದು ದೀಪ ಇತ್ತು. ಎಷ್ಟು ಜನ ನೋಡಿದ್ದೀರಾ? ಬತ್ತಿ ಹಿಂಗೆ ಅದನ್ನೇ ಇಟ್ಕೊಂಡು ಸುಮಾರು ತಿಂಗಳುಗಳು ನಾವು ಕಳಿಬೇಕಾಗಿ ಬಂತು. ಕೆಲವು ಸಾರಿ ಕರೆಂಟ್ ಇಲ್ಲದೆ ಇದ್ದಾಗೆಲ್ಲ ಅದೊಂದು ಸ್ವಲ್ಪ ಆರೋದ್ರೂ ಅದ್ರದ್ದು ಹೊಗೆ ಆ ಗ್ಲಾಸ್ನೇ ಏನು ಮಾಡಿಬಿಡುತ್ತೆ, ಮುಚ್ಕೊಬಿಡುತ್ತೆ. ಆಮೇಲೆ ಅದನ್ನ ಬಟ್ಟೆ ಹಾಕಿ ಇವೆಲ್ಲ ಒಳ್ಳೆ ಎಂಜಾಯ್ ವಿಷಯಗಳೇ ನಾವು ನೋಡಿದ್ದು. ಆದರೆ ಇವಾಗ ಅವೆಲ್ಲ ಇಲ್ಲ, ಇವಾಗ ಬೇರೆ ಬೇರೆ ಬಂದಿದೆ. ಆದರೆ ಆ ಆರು ಹೋಗ್ಬಿಟ್ರೆ ಮನೇನೂ ಕತ್ಲೆ, ನಮ್ಮ ಜೀವಿತವೂ ಕತ್ಲೆ ಆದಾಗ ನಮ್ಗೆ ಅನಿಸುತ್ತೆ. ಆದರೆ ಆ ಥರ ಆರೋದಂಥ ದೀಪವನ್ನು ಇನ್ನೂ ಜನರು ಏನು ಮಾಡ್ತಾರೆ ಗೊತ್ತಾ? ಬೇಕಿದ್ರೆ ನೀರು ಒಯ್ತಾರೆ. ಆದರೆ ದೇವರ ಹಾಗೆ ಹೇಳಲಿಲ್ಲ. ಆರಿ ಹೋಗುತ್ತಿರುವ ದೀಪವನ್ನು ದೇವರೇನು ಮಾಡಲ್ವಂತೆ? ನಂದಿಸದೇ ಇಲ್ಲ. ಅದಕ್ಕೆ ಕೆಲವು ಸಾರಿ ನನ್ನ ಹತ್ರ ಕೆಲವ್ರ ಬಗ್ಗೆ ಹೇಳುವಾಗ ಒಂದೊಂದು ಮಾತು ನನ್ನ ಮಾಯಲ್ಲಿ ಬರುತ್ತೆ. ತಕ್ಷಣ ಇನ್ನೊಂದು ಯೋಚನೆ ಮಾಡ್ತೀನಿ, ಅಯ್ಯೋ ದೇವರೇ, ನೀನು ಆ ಮನುಷ್ಯನ ಹೆಂಗೆ ನೋಡ್ತಿದ್ಯಾ? ಅದು ನನಗೆ ಗೊತ್ತಿಲ್ವೇ? ಹಾಗಾಗಿ ನಾನು ಮಾತಾಡದೇ ಇರೋದು ಉತ್ತಮ. ಯಾಕಂದರೆ ನೀನು ಆ ವ್ಯಕ್ತಿಯನ್ನು ನೋಡೋ ರೀತಿಯಲ್ಲಿ ನಾನೊಂದು ವೇಳೆ ನೋಡಲಿಲ್ಲ ಅಂದರೆ ನನ್ನಲ್ಲಿ ದೇವರ ಹೃದಯ ಇಲ್ಲ. ದೀಪವನ್ನು ನಂದಿಸದೇ ದೇವರಿದ್ದಾನೆ. KJV ಕನ್ನಡ ಬೈಬಲ್ ನನಗೆ ಇಷ್ಟ ಆಯಿತು. ಹೊಗೆಯಾಡುವಂಥ ಬತ್ತಿಯನ್ನು ಆರಿಸಲ್ವಂತೆ ದೇವರು. ಬತ್ತಿ ಏನು ಮಾಡ್ತಾ ಇದೆ? ಹೊಗೆ ಆಡ್ಬಿಡುತ್ತದೆ ಅನೇಕ ಸಾರಿ. ಆ ಹೊಗೆ ಆಡಿದಾಗ ಆರಿಸ್ಲಿಕ್ಕೆ ಜನರಿದ್ದಾರೆ. ದೇವರು ಯಾಕೆ ಆರಿಸಲ್ಲ ಗೊತ್ತಾ? ಮೊದಲನೇ ಕಾರಣ, ನಮ್ಮೊಳಗೆ ಹೊತ್ತಿಸಿದ ಕಿಡಿ ಅದು ದೇವ್ರದ್ದು. ಇದು ನಿಮ್ಗೆ ಅರ್ಥ ಆಗಬೇಕು. ನಿಮ್ಮೊಳಗಡೆ ಇರುವಂಥ ಆತ್ಮ, ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಜ್ಞಾನೋಕ್ತಿ 20:27 ಬರ್ಕೊಳ್ರಿ. ಮನುಷ್ಯನ ಆತ್ಮ ಯೆಹೋವನ ದೀಪ. ಹೇಳ್ರಿ, ಮನುಷ್ಯನ ಆತ್ಮವು, ಜೋರಾಗಿ ಹೇಳ್ರಿ ಇನ್ನೊಂದ್ಸರಿ, ಮನುಷ್ಯನ ಆತ್ಮವು ಯೆಹೋವನ ದೀಪ. ಹಾಗಾಗಿ ಒಬ್ಬ ವಿಶ್ವಾಸಿನು ನಾನು ಸಾಯ್ತೀನಿ ಅಂತ ಹೇಳಕ್ಕೆ ನಿನಗೆ ಅಧಿಕಾರ ಇಲ್ಲ. ಕಷ್ಟ ಬಂದಾಗ ನಾನು ಸತ್ತೋಯ್ತೀನಿ, ನಾನು ಬದುಕಲ್ಲ, ನಾನು ಸೂಸೈಡ್ ಮಾಡ್ಕೊತೀನಿ, ಈ ಪದನೆಲ್ಲ ಹೊರಗಡೆ ಅವನು ಹೇಳ್ಬೋದು, ನೀನು ಹೇಳಂಗಿಲ್ಲ. ನಿನ್ನೊಳಗಿಟ್ಟಿದ್ದ ದೀಪ ಯಾರ್ದು? ದೇವ್ರದು. ಎಲ್ಲಿಂದ ಬರ್ತಾ ಇದೆ ಆ ಮಾತು ನಿನಗೆ? ಸೈತಾನಿಂದ ಬರ್ತಾ ಇದೆ ಆ ಮಾತು. ದೇವರಂಗೆ ಹೇಳಿಲ್ಲ. ಮನುಷ್ಯನ ಆತ್ಮ ಯೆಹೋವನ ದೀಪ. ಸಿಂಪಲ್. ನಿನಗೆ ಯಾಕೆ ಆ ರೀತಿಯಾದಂಥ ನಿರಾಶೆ ಅವಸ್ಥೆಗೆ ತಲುಪಿದೆಯಾ ಅಂದರೆ, ಒಂದು, ಹೆಚ್ಚು ನಿನ್ನ ಬಗ್ಗೆನೇ ನೀನು ಯೋಚನೆ ಮಾಡ್ತಾ ಇದೆಯಾ. ಎರಡನೇದಾಗಿ, ನಿನಗಿರುವಂಥ ದೇವರ ಬಗ್ಗೆ ವಾಕ್ಯದ ಬೆಳಕು ನಿನಗಿಲ್ಲ. ಇದೆರಡು ಒಂದು ವೇಳೆ ನಿನಗೆ ಬಂದುಬಿಟ್ರೆ ನಿಮ್ಮ ಜೀವಿತವನ್ನು ಬೇರೆಯವರಿಗೆ ದೇವರ ಆಶೀರ್ವಾದವಾಗಿ ಮಾಡಿಬಿಡ್ತಾರೆ. ಅದಕ್ಕೆ ನಾಗೇಶ್ ಹೋದ್ವಾರ ನಾವು ನೋಡಿದ್ವಲ್ಲ, ಆ ವ್ಯಕ್ತಿ ನಾನು ಯಾವಾಗ ನೋಡಿದಾಗಲೂ ದೇವರ ವಾಕ್ಯಗಳನ್ನು ಕೇಳಿ ಕೇಳಿ ಕೇಳಿ, ಯಾಕಂದರೆ ನಾನು ಅನೇಕ ಸಾರಿ ಅಲ್ಲಿ ಹೋಗುವಾಗೆಲ್ಲ ನೋಡ್ತಿದ್ದೆ, ನಿರಾಶೆ ಜಾಸ್ತಿ ಇದೆ ಆ ಅಪ್ಪನಿಗೆ. ಮದುವೆನೂ ಆಗಿರಲಿಲ್ಲ. ಈ ಕಡೆ ಪದ್ಮ, ನಾನು ಬೈಬಲ್ ಸ್ಟಡಿಗೆ ಅವತ್ತು ಯಾವಾಗಲೂ ಫೋನ್ ಮಾಡಿ ಹೇಳೋದು, ಅಣ್ಣ ನನಗೆ ಮದುವೆ ಆಗಿಲ್ವಲ್ಲ. ಆದರೂ ಮತ್ತೆ ಅವಳು ವಾಕ್ಯನ ನಾವು ಯೂಟ್ಯೂಬ್ನಲ್ಲಿ ಇರೋದನ್ನು ಟಿ ವಿಯೆಲ್ಲ ಹಾಕಿ ಅವಳು ತಾಯಿ ಹೇಳ್ತಾ ಇದ್ಲು, ಕೇಳಿ 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 ಮನ ತಿರುಗಿದ್ಲು ಅವಳು. ಅವಳ ಮನಸ್ಸಿನಲ್ಲಿ ಅವಳಿಗೊಂದು ಜೀವಿತನೂ ಬಂತು. ನಾಗೇಶು ವಾಕ್ಯದಲ್ಲಿರುವಂಥ ದೇವರನ್ನು ತಿಳಿದ್ರು. ಇಬ್ಬರೂ ತಿಳಿದಾಗ ದೇವರೇ ಅವರನ್ನು ಕನೆಕ್ಟ್ ಮಾಡಿಬಿಟ್ರು. ಯಾಕೆ ಹೇಳ್ತೀನಿ ಅಂದರೆ, ನಿನ್ನ ಆತ್ಮ, ನಿನಗೆ ಈ ಭೂಮಿಯಲ್ಲಿ ದೇವರು ಕೊಟ್ಟಂಥ ಅತೀ ದೊಡ್ಡ ಗಿಫ್ಟ್ ನಿನ್ನ ಜೀವ. ಇದು ನಿಮ್ಗೆ ಅರಿವಿರಬೇಕು. ಹಣ ಆಸ್ತಿ ಅಲ್ಲ, ನಮ್ಮ ಲೈಫೇ ದೇವರ ಗಿಫ್ಟ್. ನೀವು ಥ್ಯಾಂಕ್ ಹೇಳ್ತೀರಾ, ದೇವರಿಗೆ ಕೃತಜ್ಞತೆ ಹೇಳ್ತೀರಾ, ದೇವರೇ ನನಗೆ ಕೊಟ್ಟಂಥ ಈ ಲೈಫ್ಗಾಗಿ ಸ್ತೋತ್ರ, ಈ ಆತ್ಮ ನಿನ್ನ ದೀಪ ಸ್ವಾಮಿ, ಇದನ್ನ ಕೆಡಿಸೋಕ್ಕೆ ನನಗೆ ಅಧಿಕಾರ ಇಲ್ಲ. ಯಾಕಂದರೆ ದೇವರು ಕಿಡಿ ಹೊಚ್ಚಿಸಿದ್ದ ಅದನ್ನು. ಎರಡನೇದಾಗಿ, ದೇವರು ಆ ದೀಪವನ್ನು ಯಾಕೆ ಆರಿಸಲ್ಲ ಗೊತ್ತಾ? ಕತ್ತಲೆಯ ಮಧ್ಯದಲ್ಲಿ ಆತನ ಕೃಪೆಯಿಂದ ಬೆಳಕು ಹೊಳೆಯುತ್ತೆ. ನೀವು ಕತ್ತಲೆಯಲ್ಲೇ ಇರ್ತೀರಾ, ಆದರೆ ನಿಮ್ಗೆ ಅರಿವಿಲ್ಲದೆ ನಿಮ್ಮೊಳಗೆ ಆ ದೀಪ ಏನಾಗುತ್ತೆ, ಬೇರೆಯವರಿಗೆ ಉರಿತಾ ಇರುತ್ತೆ. ಅದು ನಿಮಗೆ ಗೊತ್ತಾಗಲ್ಲ. ಅರ್ಥ ಆಯ್ತಾ? ನಮ್ಮ ಸಂಬಂಧಿಕರುಗಳು ಇಷ್ಟು ಜನರು ಇದ್ದಾರೆ. ನಾನು ಹೇಳಿದೆ ನಿಮಗೆ, ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬಳು ಇದ್ದಾಳೆ. ಅವಳ ಹೆಸರು ಉಮಾ ಅಂತ. ಅವಳಿಗೆ ಹುಷಾರಿಲ್ಲ. ನಮ್ಮ ದೊಡ್ಡಮ್ಮನ ಮಗಳು. ಹುಟ್ಟಿದ ಮಗುಗೆ ಒಂದು ಕಣ್ಣು ಕಾಣಲಿಲ್ಲ. ನಿಮಗೆ ಗೊತ್ತಾ, ನಾವು ಫ್ಯಾಮಿಲಿಗೆ ಹೋದರೆ ಎಲ್ರಿಗಿಂತ ಮೊದಲನೇ ಸಾರಿ ನಾನು ಹೋದಾಗಲೂ ಒಂದು ಹಾಡಾಡಿಸಿದ್ಲು ಅವಳು ನನ್ನ ಕೈಯಲ್ಲಿ. ಅವಳಿಗೆ ಯಾರೂ ಮನೇಲಿ ದಿಕ್ಕಿಲ್ಲ. ಅವಳ ಗಂಡನೂ ಅವಳ ಲೈಫ್ನ ಹಾಳು ಮಾಡೋದ. ಎಲ್ಲರೂ ಹಾಳಾಗಿರೋರು. ಆದರೆ ಅವಳಿಗೆ ಮಾತ್ರ ನಾನು ನೋಡುವಾಗ ಇವತ್ತು ಈ ಸರಿನೂ ಕೂಡ ಅವಳು ಬಹಳ ಪ್ರೀತಿಯಿಂದ ಮಾತಾಡ್ತೀನಿ. ಯಾಕೆ ಹೇಳ್ತೀನಿ, ನಾನು ಕಷ್ಟದಲ್ಲಿ ಹಾದು ಹೋಗಿ ಅವಳನ್ನು ಅರ್ಥ ಮಾಡ್ಕೊಂಡು ಮಾತಾಡಿಸ್ಲಿಕ್ಕೆ ಹೋದಾಗ ಅವಳು ನನ್ನೊಂದಿಗೆ ಕನೆಕ್ಟ್ ಆಗ್ತಿದ್ದಾಳೆ. ಈ 250 ಜನರಿಗೆ ನನ್ನನ್ನು ಕನೆಕ್ಟ್ ಆಗೋಕ್ಕಾಗಲ್ಲ. ಯಾಕಂದರೆ ಕತ್ತಲೆಯಲ್ಲಿ ಹಾದೋದವನಿಗೆ ಮಾತ್ರನೇ ಆ ಬೆಳಕನ್ನು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ.
ಆದರೆ ನಾವು ನೀವು ಆರಿ ಹೋಗೋ ಸ್ಥಿತಿಯಲ್ಲಿದ್ದರೆ, ಆ ಕೃಪೆ ನಮ್ಮೊಳಗಿದ್ದರೆ ನಮ್ಮಿಂದ ಬಹಳಷ್ಟು ಜನರಿಗೆ ಬೆಂಕಿ ಉರಿಯುತ್ತೆ. ಬಹಳಷ್ಟು ಜನರು ನಮ್ಮ ಜೀವಿತಗಳಲ್ಲಿ ಆ ಬಲವನ್ನು ಹೊಂದ್ಕೊಳ್ತಾರೆ. ಇನ್ನು ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ವಾಕ್ಯ ಹೇಳ್ತಾ, ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕು, ದೀಪದಲ್ಲಿ ಆರಿ ಹೋಗ್ತಾ ಇರುವಂಥ ದೀಪ ಹೊಗೆಯಾಗಿ ಆಡುತ್ತೆ. ಯಾಕೆ? ಅನೇಕ ಸಾರಿ ನಮ್ಮ ಸೇವೆಗಳಲ್ಲೂ ನಮ್ಮ ಜೀವಿತಗಳಲ್ಲೂ ನಮ್ಮನ್ನು ದೇವರಿಟ್ಟಿರೋದು ಉರಿಲಿಕ್ಕೆ, ಆದರೆ ಶರೀರ ಭಾವ ಜಾಸ್ತಿ ಇರೋದ್ರಿಂದ ಹೊಗೆನೇ ಜಾಸ್ತಿ. ಬೆಂಕಿ ಕೊಡಬೇಕಾಗಿರೋರು ನಾವು ಏನು ಕೊಡ್ತಾ ಇದ್ದೀವಿ? ಜನರಿಗೆ ಹೊಗೆ ಕೊಡ್ತಾ ಇದ್ದೀವಿ. ಯಾಕಂದರೆ ಶರೀರ ಭಾವ ಜಾಸ್ತಿ ಇದೆ, ಇಚ್ಛೆಗಳನ್ನು ಬಿಟ್ಟಿಲ್ಲ, ಪಾಪಗಳನ್ನು ಬಿಟ್ಟಿಲ್ಲ. ಹಾಗಾಗಿ ನಾನು ನಿಮ್ಗೆ ಹೇಳ್ತೀನಿ ಕೇಳಿ, ಒಬ್ಬರು ಹೇಳಿದ್ದು ನನಗೆ ಈಗಲೂ ನೆನಪಿದೆ. ಸುಜಿತ್, ನೀನು ಹೇಳುವುದನ್ನೆಲ್ಲ ಜನರು ಹೊಂದ್ಕೊಳ್ಳಲ್ಲ, ನೀನು ಹೇಳುವುದೆಲ್ಲ ಜನರಿಗೆ ಆಕರ್ಷಣೆ ಆಗಲ್ಲ, ನೀನು ಯಾವುದನ್ನು ಹೊಂದ್ಕೊಂಡಿದೆಯೋ ಅದು ಜನರಿಗೆ ಆಕರ್ಷಣೆ ಮಾಡುತ್ತೆ ಅಂದರು. ನಿಮ್ಗೆ ಹೇಳೋದು ಅರ್ಥ ಆಯ್ತಾ? ನನ್ನ ಪ್ರಸಂಗ ಎಲ್ಲ ನಿಮ್ಮನ್ನು ಎಂಕರೇಜ್ ಮಾಡೋಕ್ಕಾಗಲ್ಲ, ಆದರೆ ನಾನು ಒಂದನ್ನು ಪಡ್ಕೊಂಡಿದ್ದೀನಿ ನೋಡ್ರಿ, ಅನುಭವ, ಅದು ನಿಮ್ಮನ್ನು ಆಕರ್ಷಣೆ ಮಾಡುವಾಗ ಮಾಡುತ್ತೆ. ಹಾಗಿದ್ರೆ ನಿಮ್ಮ ಜೀವಿತಗಳಲ್ಲಿ ಹೊಂದ್ಕೊಳ್ಳೋಕ್ಕೆ ಹೆಚ್ಚು ಪ್ರಯತ್ನ ಮಾಡಬೇಕು. ಅಲ್ಲಿ ಆರು ಹೋಗ್ತಿರುವಂಥ ದೀಪ ಅದು ಉರಿಯೋಕ್ಕೆ ಪವಿತ್ರ ಆತ್ಮನ ಬಳಿಗೆ ನೀವು ಹೋಗಬೇಕು. ನಿಮ್ಮ ಜೀವಿತಗಳಲ್ಲಿ ಏನಾದರೂ ನಾವು ಶರೀರ ಭಾವದಿಂದ ಮಾಡ್ತಿದ್ದೀವ? ಆದರೆ ಕೀರ್ತನೆಯಲ್ಲಿ ನೀವು ನೋಡ್ರಿ, ದಾವಿದ ಏನು ಹೇಳ್ತಾನೆ 18:28 ಅವನಿಗೆ ಅರಿವಿತ್ತು. ಅದಕ್ಕೆ ಅವನೇನು ಹೇಳ್ತಾನೆ, ಕೀರ್ತನೆ 18:28 ಅವನು ಹೇಳಿದಂಥ ಮಾತೇನು ಗೊತ್ತಾ? ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ. ನೋಡ್ರಿ, ಅಲ್ಲಿ ದಾವಿದನೇನು ಹೇಳ್ತಾ ಇದ್ದಾನೆ, ನೀನೇ ನನ್ನ ದೀಪವನ್ನು ಹೊತ್ತಿಸುವವನಲ್ಲವೇ. ನೀನೇನು ಮಾಡ್ತೀಯಂತೆ? ನನ್ನ ದೀಪವನ್ನು ಏನು ಮಾಡ್ತಾನೆ? ಹೊತ್ತಿಸ್ತಾನೆ. ದೇವರಾದ ಯೆಹೋವನು ನನಗೆ ಬೆಳಕನ್ನು ಕೊಟ್ಟು ಕತ್ತಲನ್ನು ಏನು ಮಾಡ್ತಾನಂತೆ? ಪರಿಹರಿಸ್ತಾನೆ. ನೋಡ್ರಿ, ದಾವಿದ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾನೆ? ಅವನು ಪಾಪ ಮಾಡ್ದ ಬತ್ಷೆಬಳ ಜೊತೆ. ಪಾಪ ಮಾಡಿದ್ರಿಂದ ಅವನ ಪಾಪಕ್ಕೆ ಕಾನ್ಸಿಕ್ವೆನ್ಸ್ ಬಂತು. ಮಗು ಏನಾಯಿತು? ಸತ್ತೋಯ್ತು. ಮಗು ಸತ್ತೋಯ್ತು. ಅವನ ದೀಪ ಅವತ್ತೇ ಆರೋಗ್ಬೇಕಾಗಿತ್ತು. ದಾವಿದನ ಲೈಫ್ನಲ್ಲಿ ಅವನು ಮಾಡಿದಂಥ ಪಾಪಕ್ಕೆ ನಿಜವಾಗ್ಲೂ ದಾವಿದನ ದೇವರು ಉಳಿಸಲೇಬಾರ್ದು. ಯಾಕಂದರೆ ದೇವರು ಅವನನ್ನು ನಂಬಿ ಅವನನ್ನು ಅಂಥ ರಾಜನಾಗಿ ಮಾಡಿದ್ದು. ಅವನು ಸಾಧಾರಣ ಅವನಲ್ಲಿ ಕುರಿ ಮೇಯಿಸ್ತಿದ್ದವನು, ಅವನಿಗೆ ಅದನ್ನೆಲ್ಲ ಹೊಂದ್ಕೊಳ್ಳೋಕೆ ಅರ್ಹತೆಯೇ ಇರಲಿಲ್ಲ. ಅಂಥ ಸ್ಥಿತಿಯಲ್ಲಿ ಅವನ್ನ ತೊಗೊಂಬಂದು ರಾಜನಾಗಿ ಮಾಡಿದ್ರೆ ಅವನು ಎಷ್ಟು ಕೃತಜ್ಞತೆನೇ ಆಗಿರಬೇಕು. ಆದರೆ ಅಂಥ ದೊಡ್ಡವೇ ಸ್ಥಾನಕ್ಕೆ ಬಂದ್ಬಿಟ್ಟು ಒಬ್ಬನ ಕೊಲೆನೂ ಮಾಡಿ ಸುಪಾರಿ ಕೊಟ್ಟು ಅವಳನ್ನು ಹಾಳು ಮಾಡಿ ಮಗುನೂ ಹುಟ್ಟಿ ಆ ಮಗುನೂ ಸಾಯೋ ಹಾಗೆ ಮಾಡ್ದ ಅಂದರೆ ಅವನ ಲೈಫ್ನಲ್ಲಿ ಎಷ್ಟು ದೊಡ್ಡ ಪಾಪ ಅದು. ಆದರೆ ಇನ್ನೊಂದು ನಿಮ್ಗೆ ಅರ್ಥ ಮಾಡ್ಕೋಬೇಕು, ನಮ್ಮಲ್ಲಿರುವ ಪಾಪಕ್ಕಿಂತಲೂ ದೇವರಲ್ಲಿರುವ ಕರುಣೆ ದೊಡ್ಡದು. ನಿಮ್ಮ ಮನಸ್ಸಿಗೆ ಹೋಗ್ಬೇಕು. ಆವಾಗ ನೀವು ನಿಮ್ಮನ್ನು ದಂಡಿಸ್ಕೊಳ್ಳಲ್ಲ. ನಮ್ಮಲ್ಲಿರುವ ಪಾಪಕ್ಕಿಂತಲೂ, ಎಲ್ಲರೂ ಹೇಳಿ, ದೇವರಲ್ಲಿರುವ ಕರುಣೆ ಬಹಳ ದೊಡ್ಡದು. ಅದಕ್ಕೆ ಇವತ್ತು ನೀವು ಉಳಿದಿರೋದು. ಹಾಗಂತ ಅದು ನಮ್ಮ ಪಾಪ ಮಾಡಲಿಕ್ಕೆ ಲೈಸೆನ್ಸ್ ಅಲ್ಲ. ನಾನು ಮಾಡಿದಷ್ಟು ದೇವ್ರ ಕರುಣೆ ಯಾವಾಗಲೂ ನಮಗೆ ಕೊಡ್ತಾನೆ ಅಲ್ಲ, ಅದಲ್ಲ ಅದರ ಅರ್ಥ. ಅದರಿಂದ ನಾವು ಕ್ಷಮಿಸಲ್ಪಟ್ಟಿದ್ದೀವಿ. ಆದರೆ ನಿಜವಾಗ್ಲೂ ಅವನು ಪಾಪ ಮಾಡಿದಾಗ ದೇವ್ರು ಹೇಳಿದ ಮಾತೇನು? 2 ಸಮುವೇಲ 12ನೇ ಅಧ್ಯಾಯದಲ್ಲಿ ನೀವು ನೋಡಿದ್ರೆ ದೇವರು ಹೇಳಿದ ಮಾತು ಕೇಳಿದ್ರೆ ನಮಗೂ ನಿಮಗೂ ಶಾಕ್ ಆಗುತ್ತೆ. ಇಷ್ಟು ಸ್ಟ್ರಾಂಗ್ ಆಗಿ ದೇವರು ಮಾತಾಡ್ತಾನೆ. 2 ಸಮುವೇಲ 12ನೇ ಅಧ್ಯಾಯ ದೇವರು ಮಾತಾಡಿದಂಥ ಮಾತುಗಳು ಅವತ್ತೇನು ಹೇಳುತ್ತೆ? 12ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ, ನೀನು ನನ್ನ ಆಜ್ಞೆಯನ್ನು ತಿರಸ್ಕರಿಸಿದ್ದರಿಂದಲೂ ಹಿತ್ತಿಯನಾದ ಊರಿಯನನ್ನು ಅಮೋನಿಯರ ಕತ್ತಿಯಿಂದ ಕೊಲ್ಲಿಸಿ ಅವನ ಹೆಂಡತಿಯನ್ನು ನಿನ್ನ ಹೆಂಡತಿಯನ್ನಾಗಿ ತೆಗೆದುಕೊಂಡಿದ್ದರಿಂದಲೂ ಕತ್ತಿ ನಿನ್ನ ಮನೆಯನ್ನು ಬಿಟ್ಟು ಏನು ಮಾಡಲ್ಲ, ಹೋಗೋದಿಲ್ಲ. ಯೆಹೋವನಾದ ನನ್ನ ಮಾತನ್ನು ಕೇಳು, ನಾನು ನಿನ್ನ ಮನೆಯವರಿಂದಲೇ ನಿನಗೇನು ಮಾಡ್ತೇನೆ? ಕೇಡು ಉಂಟಾಗುವಂತೆ ಮಾಡುವ. ನಿನ್ನ ಹೆಂಡತಿಯರನ್ನು ತೆಗೆದು ನಿನ್ನ ಎದುರಿನಲ್ಲಿಯೇ ಇನ್ನೊಬ್ಬರಿಗೆ ಕೊಡ್ತೇನೆ. ಅವನು ಹಗಲಿನಲ್ಲಿಯೇ ಅವರ ಕೂಡ ಮಲಗುವನು. ನೀನು ಅದನ್ನು ಗುಪ್ತವಾಗಿ ಮಾಡಿದಿ. ನಾನು ಹೇಳುವ ಮಾತಾದರೂ ಎಲ್ಲ ಇಸ್ರಾಯೇಲ್ಯರ ಮುಂದೆ ಏನಾಗುತ್ತೆ? ದಾವಿದನ ದೇವ್ರು ಹೇಳಿದ್ದು ನೋಡ್ರಿ, ನೀನು ಸೀಕ್ರೆಟಾಗಿ ಮಾಡಿದೆ ಮಗನೇ, ಅದನ್ನು ಪಬ್ಲಿಕ್ ಮಾಡೋದು ಯಾರು? ಎಷ್ಟು ದೊಡ್ಡ ವಾರ್ನಿಂಗ್ ಗೊತ್ತಾ? ನೀನು ಸೀಕ್ರೆಟಾಗಿ ಮಾಡಿದೆ, ಆದರೆ ನಿನ್ನ ಮನೇಲಿ ಕತ್ತಿ ಬಿಟ್ಟು ಹೋಗಲ್ಲ. ಇಷ್ಟೆಲ್ಲ ಮಾತುಗಳನ್ನು ದೇವರು ಹೇಳಿ, ಆದರೆ ಆ ಮಾತುಗಳು ಬಂದಾಗ ಎದೆ ಹೊಡ್ಕೊಂಡು ದೇವ್ರ ಹತ್ರ ಮನ ತಿರುಗಿದಾಗ ನಿಮಗೆ ಗೊತ್ತಾ, ಅದೇ ದಾವಿದನ ಬಗ್ಗೆ ದೇವ್ರು ಹೇಳಿದ ಮಾತೇನು ಗೊತ್ತಾ? 1 ಅರಸು 11:26 ಯಾವ ಬಾಯಿ ಆ ಮಾತನ್ನು ಹೇಳ್ತೋ ಅದೇ ದೇವರ ಬಾಯಿ ಇನ್ನೊಂದು ಮಾತನ್ನು ಹೇಳ್ತು. 1 ಅರಸು 11:36ನೇ ವಾಕ್ಯದಲ್ಲಿ ಹೇಳುತ್ತೆ, ನಾನು ನನ್ನ ಹೆಸರಿಗೋಸ್ಕರ ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣದಲ್ಲಿ ನನ್ನ ಸೇವಕನಾದ ದಾವೀದನ ದೀಪವು ನನ್ನ ಸನ್ನಿಧಿಯಲ್ಲಿ ಉರಿಯುತ್ತಲೇ ಇರುವಂತೆ ಅವನಿಗೇನು ಕೊಡ್ತೇನೆ? ಅವನ ಮಗನಿಗೆ ಒಂದು ಕುಲವನ್ನು ನಾನೇನು ಮಾಡ್ತೇನೆ?
ನೋಡ್ರಿ, ಎಲ್ಲಿ ಹಾಳು ಮಾಡ್ತೀನಿ, ನಾಶ ಮಾಡ್ತೀನಿ ಅಂದರು, ಅದೇ ದೇವರು ಇನ್ನೊಂದು ಮಾತು ಹೇಳ್ತಾನೆ. ಏನಂತ? ನಿನ್ನ ದೀಪ ನಾನು ಆರಿಸಲ್ಲ, ನಿನಗೊಂದು ಕುಲವನ್ನು ನಾನೇನು ಮಾಡ್ತೀನಿ, ಕೊಟ್ಟೇ ಕೊಡ್ತೀನಿ. ನೋಡ್ರಿ ದೇವರ ಮಕ್ಕಳೇ, ಇದು ದೇವರ ಕರುಣೆ. ದೀಪ ಆರೋಯ್ತು ಅಂತ ಅದಕ್ಕೆ ನಾವು ಯಾರ ಜೀವಿತವನ್ನು ನೋಡಿ ಕೂಡ ಅವನ ಲೈಫ್ ಅಷ್ಟೇ ಬಿಡು, ಅವನು ಹಾಳಾಗೋದ, ಅವನ ಮೇಲೆ ಬರಲ್ಲ, ಈ ಮಾತನ್ನು ಹೇಳಲಿಕ್ಕೆ ಯಾವ ವ್ಯಕ್ತಿಯೂ ಕೂಡ ಅರ್ಹನಲ್ಲ. ಯಾಕಂದರೆ ದೇವರು ಒಂದು ವೇಳೆ ಅವನನ್ನು ಕರುಣಿಸ್ಬಿಟ್ರೆ ನಾವು ಏನು ಮಾಡಿದರೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೀವು ನೋಡೋದಾದರೆ ಆಮೋಸ 9:11 ವಾಕ್ಯದಲ್ಲಿ, ಆಮೋಸ 9:11 ಅಲ್ಲೊಂದು ವಾಕ್ಯ ಹೇಳುತ್ತೆ. ಆಮೋಸನ ಪ್ರವಾದಿಯ ಗ್ರಂಥ 9ನೇ ಅಧ್ಯಾಯ, ಪೇಜ್ ನಂಬರ್ 977. ಅಲ್ಲಿ ವಾಕ್ಯ ಹೇಳುತ್ತೆ, ಆ ದಿನದಲ್ಲಿ 9:11 ನೀವು ಬೇಕಿದ್ರೆ ಬರ್ಕೊಳ್ರಿ. ಆ ದಿನದಲ್ಲಿ ನಾನು ದಾವೀದನ ಬಿದ್ದು ಹೋಗಿರುವ ಗುಡಿಸಲನ್ನು ಏನು ಮಾಡ್ತೇನಂತೆ, ಎತ್ತಿ ಅದರ ಕಂಡಿಗಳನ್ನು ಏನು ಮಾಡ್ತೇನೆ, ಮುಚ್ಚುವೆನು. ನೋಡ್ರಿ, ಗುಡಾರ ಬಿದ್ದೋಗಿದೆ, ಆದರೆ ದೇವರು ಹೇಳ್ತಾ ಇದ್ದಾನೆ, ಬಿದ್ದೋಗಿದ್ದ ಗುಡಾರವನ್ನು ನಾನು ತಿರುಗಿ ಏನು ಮಾಡ್ತೇನೆ, ಎಬ್ಬಿಸ್ತೀನಿ. ದೇವರ ಮಕ್ಕಳೇ, ಅನೇಕ ಸಾರಿ ನಮಗೆ ದೇವರು ಬಹಳ ಕಠೋರಿ. ನಮ್ಮ ಬಲಹೀನತೆಯನ್ನು ನೋಡಿದ್ರೆ ದೇವರು ಭಾಳ ದಂಡಿಸ್ತಾನೆ. ಕೆಲವು ಸಾರಿ ದೇವರು ಭಾಳ ಪನಿಷ್ ಮಾಡ್ತಾನೆ ಅಂತ ಅನಿಸುತ್ತೆ. ಆದರೆ ಸ್ವಾಮಿ ನಮಗಿರುವಂಥ ಒಬ್ಬ ದೇವರು ಯಾರು ಗೊತ್ತಾ? ದೇವರಿಗೆ ಚೆನ್ನಾಗಿ ಗೊತ್ತು ಇವನು ದಂಟು ಅನ್ನೋದು ಚೆನ್ನಾಗಿ ಗೊತ್ತು. ದೇವರಿಗೆ ಅನೇಕ ಸಾರಿ ನಾವು ನಡ್ಕೊಳ್ಳೋದನ್ನೆಲ್ಲ ನೋಡುವಾಗ ಇವನು ಏನೋ ತೆಲುಗುಲಿ ಹೇಳ್ತಾರಲ್ಲ, ಚಾಲ ಪೀಕ್ತು ನಡುವಾಡು. ಅವನು ಏನೇ ಪೀಕಿದ್ರು ಅವನೇನೋ ಏನಲ್ಲ, ಅವನು ಬರೀ ದೀಪ, ಆರೋಗುವಂತಹ ದೀಪ ಅನ್ನೋ ರೀತಿಯಲ್ಲೇ ದೇವರು ನಮ್ಮನ್ನು ನೋಡೋದು. ದೇವರು ಮತ್ತೆ ಆ ದೀಪಕ್ಕೆ ಎಣ್ಣೆಯನ್ನು ಉರಿಸಿ ಆತನು ಕಾಯ್ತಾ ಇದ್ದಾನೆ. ಮತ್ತೆ ದೇವರು ಉರಿಸ್ತಾನೆ. ದಾವೀದನ ಲೈಫ್ನಲ್ಲಿ ದೇವರು ಆ ರೀತಿ ಮಾತಾಡಿದ್ರು ಕೂಡ ದೇವರ ಕರುಣೆ ಎಂಥ ಉಳ್ಳ ಹೃದಯ ಅಂದರೆ, ಮತ್ತೆ ನಾನು ತಿರುಗಿ ಅದನ್ನು ಏನು ಮಾಡ್ತೇನೆ, ಕಟ್ತೀನಿ, ಮತ್ತೆ ನಾನು ಎಬ್ಬಿಸ್ತೀನಿ. ಅದಕ್ಕೆ ಅವರ್ ಗಾಡ್ ಇಸ್ ಎ ಗಾಡ್ ಆಫ್ ಸೆಕೆಂಡ್ ಚಾನ್ಸ್. ನಮ್ಮ ಜೀವಿತದಲ್ಲಿ ದೇವರು ಯಾರು ಗೊತ್ತಾ? ಎರಡನೇ ಅವಕಾಶವನ್ನು ಕೊಡಲಿಕ್ಕೂ ಆತನು ಯಾವಾಗಲೂ ಕಾಯ್ತಿರ್ತಾನೆ. ಅದನ್ನು ನೀವು ಮರೀಲೇಬಾರ್ದು. ಯಾಕಂದರೆ ದಾವೀದನ ನಂತರ ಸೊಲೊಮೋನ ಅನ್ನೋನು ಪಾಪ ಮಾಡ್ದ. ಅವನು ಬಹು ಪತ್ನಿಯರುಗಳನ್ನು ಇಟ್ಕೊಂಡ. ಯಾರೊಬ್ಬ ಅಂತ ಇನ್ನೊಬ್ಬ ಬಂದ, ಅವನು ಭಾಳ ತಪ್ಪುಗಳನ್ನ ಮಾಡ್ದ. ಇವೆಲ್ಲ ಮಾಡ್ತಾ ಇದ್ದಾಗ ನಾನು ನಿಮಗೆ ಕೆಲವು ವಾಕ್ಯ ಮಾತ್ರ ಇವತ್ತು ತೋರಿಸೋದ್ರಿಂದ ನಿಮಗೆ ಸ್ವಲ್ಪ ವಿಚಲಿತರಾಗ್ಬೋದು. ಆದರೆ ನನ್ನೊಂದಿಗೆ ಬೇಸರಗೊಳ್ಳದೆ ತಿರುಗಿಸ್ರಿ. 15ನೇ ಅಧ್ಯಾಯ 1 ಅರಸು 15ರಲ್ಲಿ ನೀವು ನೋಡ್ತಿದ್ದೀರಾ, 3ನೇ ವಾಕ್ಯದಲ್ಲಿ, ಪೇಜ್ ನಂಬರ್ 393. ಅಲ್ಲಿ ವಾಕ್ಯ ಹೇಳುತ್ತೆ, ತನ್ನ ತಂದೆಯು ಮಾಡಿದ ಪಾಪ ಕೃತ್ಯಗಳನ್ನು ಏನು ಮಾಡಿದನಂತೆ, ಇವನೂ ಮಾಡಿದನು. 1 ಅರಸು 15:3. ಇವನ ಪೂರ್ವಿಕನಾದ ದಾವೀದನು ದೇವರಾದ ಯೆಹೋವನನ್ನು ಯಥಾರ್ಥ ಮನಸ್ಸಿನಿಂದ ಏನು ಸೇವಿಸಿದಂತೆ ಇವನೇನು ಮಾಡಲಿಲ್ಲ, ಸೇವಿಸಲಿಲ್ಲ. ಆದರೂ ಹಿತ್ತಿಯನಾದ ಉರಿಯನ ವಿಷಯವಾಗಿ ಹೊರತು ಬೇರೆ ಯಾವ ವಿಷಯದಲ್ಲಿಯೂ ತನ್ನ ಆಜ್ಞೆಯನ್ನು ಮೀರದೆ ಜೀವದಿಂದಿರುವವರೆಗೂ ತನ್ನ ಚಿತ್ತಕ್ಕನುಸಾರವಾಗಿ ನಡೆದ ದಾವೀದನ ನಿಮಿತ್ತವಾಗಿ ಯೆಹೋವನು ಯೆರೂಸಲೇಮಿನಲ್ಲಿನ ಇವನ ದೀಪವನ್ನು ಏನು ಮಾಡಲಿಲ್ವಂತೆ, ಆರಿಸಲೇ ಇಲ್ಲ. ಹಲ್ಲೆಲೂಯಾ. ತಪ್ಪು ಮಾಡ್ದ, ಅವನ ಮಕ್ಕಳುಗಳು ತಪ್ಪು ಮಾಡಿದ್ರು. ಆದರೂ ದೇವರು ಹೆಂಗೆ ನೋಡ್ತಾ ಇದ್ದಾನಂದರೆ, ಅವನ ದೀಪವನ್ನು ಏನು ಮಾಡಲಿಲ್ಲ, ದೇವರು ಆರಿಸಲೇ ಇಲ್ಲ. ವಾವ್, ನನಗೆ ತುಂಬ ಇಷ್ಟ ಆಯಿತು. ದೇವರು ಅವನ ದೀಪವನ್ನು ಆರಿಸಲೇ ಇಲ್ಲ. ಅದಕ್ಕೆ ಯಾರಾದರೂ ಸೇವಕರುಗಳು ಬಿದ್ದೋದ್ರು ಅಂತ ನೀವು ಕೇಳಲ್ಪಟ್ಟಾಗ ಊರೆಲ್ಲ ಹಬ್ಬಿಸಿದ್ರೆ, ದೇವರ ಮಕ್ಕಳೇ, ಅವನೊಂದು ವೇಳೆ ಅವತ್ತು ರಾತ್ರಿ ಮನ ತಿರುಗಿ ದೇವರ ಹತ್ರ ತಿರುಗಿಬಿಟ್ಟ ಅಂದರೆ ನೀನು ಅವನ ಲೈಫ್ನ ಆರಿಸ್ಬೋದು, ದೇವರು ಅವನ ಲೈಫ್ನ ಆರಿಸಲ್ಲ. ಅವನೊಂದು ವೇಳೆ ಯಥಾರ್ಥವಾಗಿ ಮನ ತಿರುಗಿಬಿಟ್ಟು ಅವನು ಮಾಡಿದ ತಪ್ಪುಗಳನ್ನು ಸರಿಪಡಿಸ್ಬಿಟ್ರೆ ಅವನ ದೀಪನ ದೇವರು ಉರಿಸ್ಬಿಡ್ತಾನೆ. ನಿನ್ನ ಮನೆ ದೀಪ ಆರೋಗ್ಬಿಟ್ಟಿರುತ್ತೆ, ಅಷ್ಟೊತ್ತು ಜ್ಞಾಪಕ ಇಟ್ಕೋ. ಅದಕ್ಕೆ ದೀಪವನ್ನು ಉರಿಸುವ ದೇವರು, ಆರೋಗುವಂತಹ ದೀಪವನ್ನು ಆತನು ಮತ್ತೆ ಹಾರಿಸ್ಬಿಡಲ್ಲ. ಯಾಕಂದರೆ ಆತನ ಕರುಣೆ ಅಷ್ಟು ದೊಡ್ಡದು. ಈವನ್ ಯೇಸು ಸ್ವಾಮಿನ ಸಾಯಿಸುವಾಗ ನೀವು ಗಮನಿಸಿದ್ದೀರಾ, ಎಲ್ಲರೂ ಯಾವ ಜನರನ್ನ ಯೇಸು ಸ್ವಾಮಿ ಪ್ರೀತಿಸಿದ್ರೋ ಅದೇ ಜನರು ಅವತ್ತು ಸಾಯಿಸಕ್ಕೆ ಹೇಳಿದ್ರು. ಯಾವ ಕೈಗಳಿಂದ ಅವ್ರ ಗರಿಗಳನ್ನ ತೆಗೆದುಕೊಂಡು ಓ ಹೊಸೇನ ಹೊಸೇನ ಅಂದರು, ಅದೇ ಜನರು ಹೇಳಿದ್ರು, ಕಲ್ಲೆತ್ಕೊಂಡ್ರು ಯೇಸು ಸ್ವಾಮಿಗೆ ಹೊಡೆಯೋಕ್ಕೆ. ಮತ್ತಾಯ 27ರಲ್ಲಿ, ಮತ್ತಾಯ 27, 24ರಲ್ಲಿ ಯೇಸು ಸ್ವಾಮಿನ ಸಾಯಿಸುವಾಗ ಹೇಳ್ದಂಥ ಮಾತೇನು? ಮತ್ತಾಯ 27, 24ರಲ್ಲಿ ನೀವು ನೋಡ್ರಿ. ಪಿಲಾತನು 37 ಹೊಸ ಒಡಂಬಡಿಕೆಯಲ್ಲಿ, ಪಿಲಾತನು ತನ್ನ ಯತ್ನ ನಡೆಯುವುದಿಲ್ಲ, ಗದ್ದಲ ಮಾತ್ರ ಹೆಚ್ಚಾಗ್ತದೆ ಎಂದು ತಿಳಿದು ನೀರು ತಗೊಂಡು ಜನರ ಮುಂದೆ ಏನು ಮಾಡಿಬಿಟ್ಟ, ಕೈ ತೊಳ್ಕೊಂಬಿಟ್ಟ. ಈ ಪುರುಷನನ್ನು ಕೊಲ್ಲಿಸಿದ್ದಕ್ಕೆ ನಾನೇನು ಮಾಡಲ್ಲ,
ಸೇರಿದವನಲ್ಲ, ನೀವೇ ನೋಡ್ಕೊಳ್ರಿ ಅನ್ನಲಾಗಿ ಜನರೆಲ್ಲ ಅವನನ್ನು ಕೊಲ್ಲಿಸಿದ್ದಕ್ಕೆ ನಾವು ನಮ್ಮ ಮಕ್ಕಳು ಏನು ಕೊಡ್ತೀವಿ ನೋಡ್ರಿ. ಆ ಜನರು ಏನು ಹೇಳಿದ್ರು ಗೊತ್ತಾ? ಅವನ್ನ ಕೊಲೆ ಮಾಡ್ರಿ, ಸಾಯಿಸ್ರಿ, ನಾವು ನಮ್ಮ ಮಕ್ಕಳು ಏನು ಕೊಡ್ತೀವಿ. ನಿಮಗೆ ಗೊತ್ತಾ ಆ ಮಾತು ಎಲ್ಲಿ ನೆರವೇರ್ತು ಅಂತ? ಮೊದಲು ನಾನು ನಿಮ್ಗೊಂದು ಸರಿ ಹೇಳಿದ್ದೆ. ಹಿಟ್ಲರ್ ಅನ್ನೋ ಒಬ್ಬ ರಾಜ ಬಂದು 6 ಮಿಲಿಯನ್ ಜನರನ್ನು ಸಾಯಿಸ್ದ. ಯಾರನ್ನ? ಯಹೂದ್ಯರುಗಳನ್ನು ಸಾಯಿಸ್ದ. ನಾನು ನಿಮಗೆ ಒಂದು ವಿಡಿಯೋವನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ಅಲ್ಲಿ ನೋಡೋದಾದರೆ ದೇವರು ಹಿಟ್ಲರ್ ಅನ್ನುವಂಥ ವ್ಯಕ್ತಿ ಬಂದು 60 ಲಕ್ಷ ಯಹೂದ್ಯರನ್ನು ಸಾಯಿಸ್ದ. ಯಾಕೆ ಸಾಯಿಸ್ದ? ಅವ್ರು ಹೇಳಿದ್ದು ನಾವು ನಮ್ಮ ರಕ್ತದ ಅಪರಾಧ ನಮ್ಮ ಮೇಲೆ ಬರಲಿ ಅಂದರು. ಆದರೆ ಯಹೂದ್ಯರೆಲ್ಲರೂ ಸತ್ರು ಅಂತ ನೀವು ತಿಳ್ಕೊಂಬಿಡ್ರಿ. ಆದರೆ ಈ ವಾರದಲ್ಲಿ ನಾನು ನಿಮಗೆ ಇನ್ನೊಂದು ವಿಡಿಯೋವನ್ನು ತೋರಿಸ್ತೀನಿ. ಆ ವಿಡಿಯೋದಲ್ಲಿ ನೀವು ನೋಡೋದಾದರೆ ದೇವರು ತೋರಿದಂಥ ಅತೀ ದೊಡ್ಡ ಕರುಣೆ, ದೇವರು ಯಹೂದ್ಯರನ್ನೆಲ್ಲರನ್ನೂ ಅಳಿಸಾಕಲಿಲ್ಲ. ನೀವು ನೋಡ್ತಿದ್ದೀರಾ? ಇಲ್ಲಿ ಕಾಣ್ತಾ ಇರುವಂಥ ವ್ಯಕ್ತಿ ಒಂದು ಗುಂಪಿನಲ್ಲಿ ನಿಕೋಲಸ್ ವಿಂಟನ್ ಅನ್ನೋರ ಹತ್ರ ಅನೇಕ ಜನರು ಈ ವ್ಯಕ್ತಿ ಮುಂದೆ ಎದ್ದು ನಿಂತರು. ಅವತ್ತು ನಿಕೋಲಸ್ ವಿಂಟನ್ ಯಾರು? ಅವತ್ತಿನ ಕಾಲದಲ್ಲಿ ಅವನು ಒಳ್ಳೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಕೆಲಸ ಮಾಡ್ತಿದ್ದವನು. ಯಹೂದ್ಯರುಗಳೆಲ್ಲರನ್ನ ಸಾಯಿಸ್ತಾ ಇರುವ ಸಮಯದಲ್ಲಿ ಪ್ರಾಗ್ ಅನ್ನುವಂಥ ಸ್ಥಳದಲ್ಲಿ ಮಕ್ಕಳುಗಳು ಸಾಯ್ತಾ ಇರುವುದು, ಮಹಾಯುದ್ಧದಲ್ಲಿ ಹಿಟ್ಲರ್ ಕೊಲೆ ಮಾಡ್ತಿದ್ದಾಗ ಅವನು ಅವತ್ತು 8 ಟ್ರೈನ್ನ ರೆಡಿ ಮಾಡ್ತಾನೆ. 50 ವರ್ಷದವರೆಗೂ ನೀವು ಗಮನಿಸಿ ನೋಡೋದಾದರೆ ಅವನು ಅಷ್ಟು ಮಕ್ಕಳುಗಳನ್ನು 669 ಮಕ್ಕಳುಗಳನ್ನು ಟ್ರೈನ್ನಲ್ಲಿ ಕಾಪಾಡಿ ಕಳಿಸ್ಬಿಟ್ಟ. ಆ ಮಕ್ಕಳುಗಳೆಲ್ಲ ಉಳಿದ್ರು. ಆ ಮಕ್ಕಳುಗಳನ್ನು ಅವ್ರು ಕಾಪಾಡಿದ್ದಕ್ಕೆ ಅವ್ರಿಗೆ ಸಂತೋಷ ಇರಲಿಲ್ಲ. ಅದರಲ್ಲಿ ಅವರು ಹೇಳ್ತಾರೆ, ಅವರು 50 ವರ್ಷ ತನ್ನ ಹೆಂಡತಿಗೂ ಕಾಪಾಡಿದ್ದನ್ನ ಹೇಳಲಿಲ್ಲ. ಅವ್ರ ಮನೆಯಲ್ಲಿ ಏನೋ ಕ್ಲೀನ್ ಮಾಡ್ತಾ ಇದ್ದಾಗ ಒಂದು ಬುಕ್ ಸಿಕ್ತು. ಆ ಬುಕ್ನಲ್ಲಿ ಇರೋದನ್ನು ಓದ್ತಾರೆ ಹೆಂಡತಿ. ನೋಡಿದ್ರೆ ಅದರಲ್ಲಿ 250 ಮಕ್ಕಳು ಸತ್ತು ಹೋಗಿದ್ದು ಅವ್ರಿಗೆ ಭಾಳ ಬೇಜಾರ ಉಂಟು ಮಾಡ್ತು. ಅವ್ರು ಹೇಳ್ತಾರೆ, ನನಗೆ 669 ಮಕ್ಕಳನ್ನು ಕಾಪಾಡಿದ್ದಲ್ಲ ವಿಷಯ, ನಾನು ಸ್ವಲ್ಪ ಲೇಟಾಗಿ ನನ್ನ ಕೈಯಿಂದ ಆಗಲಿಲ್ಲ. ನಾನು ಹೋಗೋ ಅಷ್ಟರಲ್ಲಿ ವಾರ್ ಬ್ರೇಕ್ ಆಗೋಯ್ತು, ಅಂದರೆ ವಾರ್ ಸ್ಟಾರ್ಟ್ ಆಗಿಬಿಡ್ತು. 250 ಮಕ್ಕಳುಗಳನ್ನು ಉಳಿಸೋಕ್ಕಾಗಲಿಲ್ಲ ಅನ್ನೋದು ನನ್ನ ಬೇಜಾರು. ಅದನ್ನು ಅವ್ರು ಹೇಳ್ತಾರೆ. ಇದು ಅವ್ರನ್ನ 2009ರಲ್ಲಿ ಅವ್ರಿಗೆ ಕೊಟ್ಟಂಥ ಬಹುಮಾನದ ಸಮಯ. ಅವ್ರಿಗೆ ಅವತ್ತು ಬ್ರಿಟಿಷ್ ಶಿಂಡ್ಲರ್ ಅನ್ನುವಂಥ ಒಂದು ದೊಡ್ಡ ಬಹುಮಾನವನ್ನು, ನೊಬೆಲ್ ಪ್ರಶಸ್ತಿ ಥರ ಒಂದು ಬಹುಮಾನನ ಕೊಡ್ತಾರೆ ಅವ್ರು ಕಾಪಾಡಿದ್ದಕ್ಕೆ. ಆದರೆ ನಿಕೋಲಸ್ ಹೇಳಿದ್ರು, ನಾನು ಇಷ್ಟು ವರ್ಷ ಜಾಸ್ತಿ ಬದುಕಬಾರ್ದಾಗಿತ್ತು. ಯಾಕಂದರೆ ನಾನು ಇಷ್ಟು ಬದುಕಿದ್ರಿಂದ 106 ವಯಸ್ಸು ಅವರಿಗೆ. ಅವರು ಅವತ್ತು ಪ್ರಶಸ್ತಿ ತಗೊಳ್ಳುವಾಗ ನನ್ನ ಬಗ್ಗೆ ಜಾಸ್ತಿ, ನಾನು ಮಾಡಿದ್ದಕ್ಕಿಂತ ಜಾಸ್ತಿ ಹಬ್ಬಿಸಿ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ನಾನು ಕೇಳೋಕ್ಕೆ ಬದುಕಬಾರ್ದಾಗಿತ್ತು ಅಂದರು. ನಾನು ಕಾಪಾಡಿದ್ದು ಬರೀ 669 ಮಕ್ಕಳನ್ನು, ಆದರೆ ಇನ್ನು 250 ಮಕ್ಕಳನ್ನು ನಾನೇನು ಮಾಡೋಕ್ಕಾಗಲಿಲ್ಲ, ಕಾಪಾಡೋಕ್ಕಾಗಲಿಲ್ಲ. ಆದರೆ ನೀವು ಆ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ನಿಮಗೆ ಗೊತ್ತಾ, ಈ ವಿಡಿಯೋ ಏನು ಗೊತ್ತಾ? ಆ ಕೂಟದಲ್ಲಿ ಆಗಿದ್ದೇನು ಗೊತ್ತಾ? ಅಲ್ಲಿ ಅವರು ಆ ಒಂದು ಕೂಟದಲ್ಲಿ ಕರೆದು ಟಿ ವಿಯಲ್ಲಿ ಚಾನಲಲ್ಲಿ ಕೇಳ್ತಾರೆ, ನಿಕೋಲಸ್ ವಿಂಟನ್ನಿಂದ ಕಾಪಾಡಲ್ಪಟ್ಟಂತಹ ವ್ಯಕ್ತಿಗಳು ಯಾರಾದರೂ ಇಲ್ಲಿದ್ದೀರಾ ಅಂದಾಗ ಈ ವಯಸ್ಸಾದ ಅಜ್ಜಿದಿರೆಲ್ಲ ಎದ್ದಿದ್ದು. ಅವರೆಲ್ಲ ಕಾಪಾಡಲ್ಪಟ್ಟಿದ್ದು ಮಕ್ಕಳಾಗಿದ್ದಾಗ. ಸೊ ನೀವಿಲ್ಲಿ ಈ ವಿಡಿಯೋ ನಾನು ಯಾಕೆ ನಿಮಗೆ ತೋರಿಸ್ತೀನಿ ಅಂತ ತೋರಿಸಿದ್ದಕ್ಕೆ ಕಾರಣ ಏನಂದರೆ, ವಾಕ್ಯ ಇಲ್ಲಿ ಹೇಳ್ತಾ ಇದೆ, ನಮ್ಮ ಮೇಲೆ, ನಮ್ಮ ಸಂತತಿಯ ಮೇಲೆ ಏನು ಬರಲಿ, ದಂಡನೆ ಬರಲಿ ಅಂತ ಶಾಪ ಹೇಳ್ಕೊಂಡಂಥ ಆ ಸಂತತಿಯನ್ನು ಕೂಡ ದೇವರು ಉಳಿಸಿದ್ದು ನಿಕೋಲಸ್ ವಿಂಟನ್ ಮುಖಾಂತರವಾಗಿ. 600 ನಮ್ಮ ಮಕ್ಕಳುಗಳ ಮೇಲೆ ಬೀಳಲಿ ಅಂತ ಜನರು ಅರ್ಕೆ ಮಾಡಿದ್ರು. ಆದರೆ ದೇವರು ತನ್ನ ಕರುಣೆಯನ್ನು ಯಹೂದ್ಯರ ಜನರ ಮೇಲೆ ಇಟ್ಟಿದ್ದಾನೆ. ಯಾಕಂದರೆ ನಮ್ಮ ದೇವರು ಯಾರಂದರೆ, ಆರಿ ಹೋಗುವ ದೀಪವನ್ನು ಏನು ಮಾಡಲ್ಲ, ಸಂಪೂರ್ಣವಾಗಿ ನಂದಿಸಲ್ಲ. ಈ ವಾಕ್ಯದ ಬೆಳಕು ನಮಗೆ ಅರ್ಥ ಆದರೆ, ಇವತ್ತು ಬೆಳಗ್ಗೆ ನನಗೆ ಗೊತ್ತಿಲ್ಲ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ನಿಮ್ಮ ಆತನಲ್ಲಿರುವಂಥ ಕರುಣೆ ನಿಮ್ಮ ಶಾಪಕ್ಕಿಂತ ದೊಡ್ಡದು. ಒಂದು ವೇಳೆ ಕೆಲವರು ನೀವು ನಿಮ್ಮ ತಪ್ಪುಗಳನ್ನ ಮಾಡಿರೋದ್ರಿಂದ ಅದನ್ನೇ ನಾನು ಆರೋಗೋ ಥರ ಇದ್ದೀನಿ ಅಂತ ನೀವೇನಾದರೂ ಹೇಳೋದಾದರೆ, ನಿಮ್ಮ ಆರಿ ಹೋಗುವ ಸ್ಥಿತಿಯನ್ನು ದೇವರು ನೀಗಿಸ್ತಾನೆ. ಕಷ್ಟ, ನೋವು, ಸಂಕಟಗಳು ನಮ್ಮ ಜೀವಿತಗಳಲ್ಲಿ ಬರುವಾಗ ನಮ್ಗೆ ಅನೇಕ ಸಾರಿ ಏನನ್ಸುತ್ತೆ ಅಂದರೆ, ನಮ್ಮ ಸಂತತಿ ಮುಂದೆ ಉಳಿಯುತ್ತಾ? ಆದರೆ ದೇವರು ಹೇಳ್ತಾನೆ, ನಿನ್ನ ಸಂತತಿಯ ದೀಪವನ್ನು ನಾನೇನು ಮಾಡ್ತೇನೆ, ಉರಿಸ್ತೇನೆ. ಯಾಕಂದರೆ ಅದು ದೇವರ ಕರುಣೆ.